ಗಂಡನಿಗೆ 2 ದಿನದ ಮಟ್ಟಿಗೆ ಆಫೀಸ್ ಕೆಲಸದ ಸಲುವಾಗಿ ಬೇರೆ ಊರಿಗೆ ಹೋಗಬೇಕಿತ್ತು. ಆವಾಗ ಹೆಂಡತಿಗೆ, ನಡಿ ನಿನ್ನನ್ನು ನಿನ್ನ ತವರು ಮನೆಗೆ ಬಿಟ್ಟು ಬರುತ್ತೇನೆ. ಒಬ್ಬಳೇ ಇಲ್ಲೇ ಇದ್ದು ಏನು ಮಾಡುತ್ತೀಯಾ? ಮೊದಲೇ ನಿನಗೆ ಭಯ ಜಾಸ್ತಿ ಎಂದು ಹೇಳುತ್ತಾನೆ. ತವರು ಮನೆಗೆ ಹೋಗ್ಲಿಕ್ಕೆ ಯಾರಿಗೆ ತಾನೇ ಖುಷಿ ಇಲ್ಲ ಹೇಳಿ. ಹಾಗೆ ಅವಳು ಕೂಡ ಖುಷಿಯಿಂದ ರೆಡಿಯಾಗಿ ಹೊರಟಳು. ತವರು ಮನೆಗೆ ಹೋದಾಗ ಅಲ್ಲಿ ತಂದೆ ಹಾಗೂ ತಾಯಿ ಹೊರಗಡೆ ಬಾಲ್ಕನಿಯಲ್ಲಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ಅವರನ್ನು ಮಾತನಾಡಿಸುತ್ತಾ ಅಪ್ಪನಲ್ಲಿ ಕೇಳಿದಳು, ನೀವು ಯಾವತ್ತೂ ಉಪ್ಪಿನಕಾಯಿ ಹಾಕಿ ಊಟ ಮಾಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಇವತ್ತು ಯಾಕೆ ಇದರಲ್ಲಿ ಊಟ ಮಾಡ್ತಾ ಇದ್ದೀರಾ? ಅಂದಾಗ ಅಪ್ಪ ಹೇಳ್ತಾರೆ, ಕೆಲವೊಂದು ಸಲ ಇದನ್ನು ಕೂಡ ತಿನ್ನಬೇಕಾಗುತ್ತದೆ, ಪರವಾಗಿಲ್ಲ, ಇದು ಕೂಡ ಒಂದು ರೀತಿಯ ಹೊಸ ರುಚಿಯಂತೆ ಹೇಳುತ್ತಾರೆ. ಮಗಳಿಗೆ ಅಪ್ಪನ ಕಣ್ಣಲ್ಲಿ ಇದ್ದ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲಿ ಅತ್ತಿಗೆ ಹೊರಗಡೆ ಬಂದು ನಾಟಕೀಯ ನಗುವಿನಿಂದ, ಹೇಗಿದ್ದೀಯಾ? ಉಳಿದುಕೊಳ್ಳಲು ಬಂದಿದ್ದೀಯಾ ಎಂದು ಕೇಳಿದರು. ಆವಾಗ, ಹೌದು ಅತ್ತಿಗೆ, ನನ್ನ ಗಂಡ 2 ದಿನದ ಮಟ್ಟಿಗೆ ಬೇರೆ ಊರಿಗೆ ಹೋಗಿದ್ದಾರೆ. ಹೋಗುವಾಗ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆಗ ಅತ್ತಿಗೆ, ನೀನು ಕೂತ್ಕೋ, ನಿನಗೆ ಟೀ ಮಾಡಿ ತರ್ತೀನಿ ಎಂದು ಹೇಳಿ ಒಳಗಡೆ ಹೋದರು. ಅಷ್ಟರಲ್ಲಿ ಇವಳು ಕೂಡ ತಂದೆ ತಾಯಿ ಊಟ ಮಾಡಿದ ಬಟ್ಟಲನ್ನು ತೊಳೆಯಲು ತೆಗೆದುಕೊಂಡು, ನಾನು ಸಹ ಅತ್ತಿಗೆಗೆ ಸಹಾಯ ಮಾಡುತ್ತೇನೆ, ಹಾಗೆ ಅಣ್ಣನನ್ನು ಕೂಡ ಮಾತನಾಡಿಸಬೇಕು ಅಂತ ಒಳಗಡೆ ಹೋಗುತ್ತಾಳೆ. ಬಟ್ಟಲನ್ನು ತೊಳೆದು ನಂತರ ಅಣ್ಣನ ರೂಮಿನ ಕಡೆಗೆ ಹೋಗುತ್ತಾಳೆ. ಅಲ್ಲಿ ಅಣ್ಣ ಅತ್ತಿಗೆ ಇಬ್ಬರು ಮಾತನಾಡುವುದು ಇವಳ ಕಿವಿಗೆ ಬೀಳುತ್ತದೆ. ನಿಮ್ಮ ತಂಗಿಗೆ ಮದುವೆ ಮಾಡಿಕೊಟ್ಟಾಗಿದೆ, ಆದರೂ ಇನ್ನೂ ಕೂಡ ಅಪ್ಪ ಅಮ್ಮ ಅಂತ ನೆಪ ಮಾಡಿಕೊಂಡು ಹೇಳದೆ ಕೇಳದೆ ಮಕ್ಕಳನ್ನು ಕರೆದುಕೊಂಡು ಬರುತ್ತಾಳೆ. ಆವಾಗ ಅಣ್ಣ ಹೇಳ್ತಾನೆ, ಅವಳು ಬಂದರೆ ನಿನಗೇನು? ನಿನ್ನ ಹತ್ತಿರ ಏನಾದರೂ ಕಿತ್ತುಕೊಂಡು ತಿನ್ಲಾ? ಇಲ್ಲ ತಾನೆ? ಇಲ್ಲಿಗೆ ಬರದೆ ಇನ್ನೆಲ್ಲಿಗೆ ಹೋಗಬೇಕು ಅಂತ ಜೋರು ಮಾಡುತ್ತಾನೆ. ಅತ್ತಿಗೆ ಸಿಟ್ಟಿನಿಂದ, ನನಗೆ ಸಾಕಾಗಿದೆ. ನಿಮ್ಮ ಸಂಸಾರನ ನೋಡಿಕೊಂಡು ನಿಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು, ಅವರಿಗೆ ತಿನ್ನಲಿಕ್ಕೆ ಮಾಡಿ ಹಾಕಬೇಕು. ಅದರ ನಡುವೆ ಇವಳು ಬಂದು ಒಕ್ಕರಿಸಿದ್ದಾಳೆ ಎಂದು ಹೇಳುತ್ತಾಳೆ. ಇದನ್ನೆಲ್ಲ ಹೊರಗಡೆ ನಿಂತು ಕೇಳುತ್ತಿದ್ದ ನಾದಿನಿಗೆ ತುಂಬ ದುಃಖವಾಗುತ್ತದೆ. ಕಣ್ಣಲ್ಲಿ ನೀರು ಬರುತ್ತಿದ್ದರೂ ಆದಷ್ಟು ದುಃಖನ ಕಂಟ್ರೋಲ್ ಮಾಡಿಕೊಂಡು ಕಿವಿಯ ಹತ್ತಿರಕ್ಕೆ ಫೋನ್ ಬಂದಂತೆ ಸುಮ್ಮನೆ ಹಿಡಿದುಕೊಂಡು, ತನ್ನ ಅತ್ತೆ ಮಾವ ಫೋನ್ ಮಾಡಿದ್ದಾರೆ ಎಂದು ಮಾತನಾಡುತ್ತಾ ಹೊರಗಡೆ ಬರುತ್ತಾಳೆ. ಇವಾಗ ಮನೆಗೆ ಬಂದ್ರ ಅತ್ತೆ, ನಾನು ಅವರಿಲ್ಲ ಅಂತ ಈಗಷ್ಟೇ ತವರು ಮನೆಗೆ ಬಂದಿದ್ದೇನೆ, ಪರವಾಗಿಲ್ಲ ನೀವು ಅಲ್ಲೇ ಇರಿ, ನಾನು ಇಲ್ಲಿಂದ ಈಗಲೇ ಹೊರಡುತ್ತೇನೆ ಅಂತ ಹೇಳುತ್ತಾಳೆ. ಇದನ್ನು ಕೇಳಿದ ತಂದೆ ತಾಯಿ, ಮಗಳೇ ಇವಾಗಷ್ಟೇ ಬಂದಿದ್ದೀಯಾ? ಈಗಲೇ ಹೋಗ್ತಾ ಇದ್ದೀನಿ ಎಂದು ಕೇಳಿದಾಗ, ಹೌದು ಅಪ್ಪ, ಮನೆಗೆ ಅತ್ತೆ ಮಾವ ಬಂದಿದ್ದಾರೆ, ಅವರನ್ನು ಹಾಗೆ ಅಲ್ಲಿ ಬಿಡುವುದು ಸರಿ ಇಲ್ಲ ಅಲ್ವಾ? ಅದಕ್ಕೆ ನಾನು ಅಲ್ಲಿಗೆ ಹೊರಡುತ್ತೇನೆ, ನೀವು ಹುಷಾರಾಗಿರಿ ಅಂತ ಹೇಳಿ ದುಃಖವಾದ ಮನಸ್ಸಿನಿಂದ ಗಂಡನ ಮನೆಯತ್ತ ಹೆಜ್ಜೆ ಹಾಕುತ್ತಾಳೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಕತೆಗೊಂದು ಲೈಕ್ ಕೊಡಿ, ಹಾಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಪುಟ್ಟ ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.